ನಮಸ್ಕಾರ. ಕಲಬುರಗಿ ಜಿಲ್ಲೆದಾಗ ಒಂದು ಸೇಡಂ ತಾಲೂಕು ಅಂತ ಬರ್ತದ. ಸೇಡಂ ತಾಲೂಕದಾಗ ಒಂದು ಮುದೋಳ ಅಂತದ. ಅದು ಮುದೋಳ ಒಂದು ಜಿಲ್ಲಾ ಪಂಚಾಯತ್. ಮುದೋಳು ಬಸ್ ನಿಲ್ದಾಣದಾಗ ಇದ್ದೀನಿ ನಾನು. ಈಗ ಮುದೋಳು ಬಸ್ ನಿಲ್ದಾಣದಾಗ ಇದಕ್ಕಿಂತ ಮೊದಲು ಒಂದು ವಿಡಿಯೋ ಮಾಡಿದೆ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ಲತ್ತದ ಬಸ್ ಸ್ಟ್ಯಾಂಡ್ನಾಗ ಕುಂತೋರಿಗೆ ಅಂತ. ಮತ್ತು ನಂಬರ್ 1 ಮತ್ತು ನಂಬರ್ 2 ಚಾವಿ ಹಾಕಿದ್ರು, ಅದ್ರ ಬಗ್ಗೆನೂ ನಾ ಒಂದು ವಿಡಿಯೋ ಮಾಡಿದ್ದೆ. ಇಡೀ ನಮ್ಮ ಸೇಡಂ ತಾಲೂಕದಾಗ ಮುದೋಳ್ನಾಗ ಬುಧವಾರ ಬಂತಪ್ಪ ಅಂದ್ರೆ ಒಂದು ದೊಡ್ಡ ಸಂತಿ ಆಗ್ತದ. ಇಡೀ ನಮ್ಮ ಸೇಡಂ ತಾಲೂಕದಾಗೆ ದೊಡ್ಡ ಸಂತಿ ಅಂತ ನಾವು ಕರಿತೀವಿ. ಆ ಸಂತಿಗೆ ಭಾಳಷ್ಟು ಜನ ತಾಂಡಲಿಂತು ಮತ್ತು ಎಲ್ಲ ಹಳ್ಳಿಲಿಂತು ಸಾರ್ವಜನಿಕರು ಬಂದಿರ್ತಾರ. ಈಗ ಮುದೋಳ್ ಬಸ್ ಸ್ಟ್ಯಾಂಡಿನಾಗ ನಾ ಇದ್ದೀನಿ. ಸಾರ್ವಜನಿಕರು ಎಷ್ಟು ತೊಂದರೆ ಅನುಭವಿಸ್ಲತ್ತಾರ, ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಆಗ್ಬೇಕಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ ನೋಡ್ರಿ. ಈಗ ನಾ ಸೇಡಂ ತಾಲೂಕ ಮುದೋಳ್ ಬಸ್ ನಿಲ್ದಾಣದಾಗ ನಾ ಇದ್ದೀನಿ. ಈಗ ಲೈವ್ ಇದ್ದೀನಿ. ಈಗ ನಾನು ಇವತ್ತಿಲ್ಲಿ ಬುಧವಾರ ಅದ, ಸಂತಿ ಅದ. ಇಷ್ಟು ಏನು ನೀವೆಲ್ಲ ಜನಗಳಿಗೆ ನೋಡ್ಲತ್ತಿರಲ್ಲ, ಇವೆಲ್ಲ ಜನಗಳು ಬಸ್ ಸ್ಟ್ಯಾಂಡ್ನಾಗ ಕುಂತಾರೆ. ಈಗ ಬಸ್ ಸ್ಟ್ಯಾಂಡ್ನಾಗ ನೋಡ್ರಿ ಹೆಂಗೆ ಕುಂತಾರೆ ನೋಡ್ರಿ. ಅವರು ಸೀಟುಗಳಿಲ್ಲ, ಸಾರ್ವಜನಿಕರಿಗೆ ಕೂಡ್ಲಾಕ ಸೀಟುಗಳಿಲ್ಲ. ಆರಾಮ್ ಅವರೆಲ್ಲ ನೆಲದಾಗೆ ಬಂದು ಕುಂತಾರ. ಮತ್ತು ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಾರ. ಎಕ್ಸಾಮ್ ಬಂದು ಅವ್ರು ಏನು ಎಕ್ಸಾಮ್ ಯಾವ್ದಿತ್ತು? SSLC ತಮ್ಮ ಯಾವ್ದಿತ್ತು ಎಕ್ಸಾಮ? SSLCನೇನಾ? ಇಂಗ್ಲೀಷ್ ಪೇಪರ್ ಇತ್ತೇನು ಇವತ್ತು? ನೋಡ್ರಿ, SSLC ಇಂಗ್ಲೀಷ್ ಪೇಪರ್ ಬರೆದು ಎಲ್ಲ ಸಾರ್ವಜನಿಕರು ಈ ಥರ ನಿಂತಾರ ನೋಡ್ರಿ. ಬಸ್ ಸ್ಟ್ಯಾಂಡ್ನಾಗ ಸಾರ್ವಜನಿಕರಿಗೆ ಕೂಡ್ಲಕ್ಕೆ ಜಾಗ ಇಲ್ಲ ನಮ್ಮ ಸೇಡಂ ತಾಲೂಕದಾಗ. ಇಡಿ ಯಾರು ಹಿಡಿತೀರ? ಹಿಂಗೆ ತೋರಿಸ್. ಈಗ ಈ ಥರ ಅದ ನೋಡಿ. ಈಗ ಎಲ್ಲ ಹೆಂಗೆ ಕುಂತಾರ ನೋಡ್ರಿ ಆರಾಮ್. ಈಗ ಎಲ್ಲರೂ ನೆಲದಾಗೆ ಕುಂತಾರ. ಇವ್ರೆಲ್ಲ ಪರಿಸ್ಥಿತಿ ಬಗೆಹರಿಸೋರು ಯಾರು? ಇಡೀ ನಮ್ಮ ಸೇಡಂ ತಾಲೂಕದಾಗ ದೊಡ್ಡ ಆಫೀಸರ್ಗಳಿದ್ದೀರಿ, ತಹಸೀಲ್ದಾರ್ ಇದ್ದೀರಿ, AC ಇದ್ದೀರಿ, ಸರ್ಕಲ್ ಯಾರ, PSI ಯಾರ, ಪೊಲೀಸರು ಯಾರ, MLA ಯಾರ, ಈ ಮುದೋಳ್ನಾಗೆ ಜಡ್ಪಿದವ್ರನ್ನೂ ಯಾರ, ಗೆದ್ದವ್ರನ್ನೂ ಯಾರ. ಇದು ನಮಗಿಲ್ಲಿ ಪಕ್ಷ ಜಾತಿ ಸಂಬಂಧ ಇಲ್ಲ. ಸಾರ್ವಜನಿಕರಿಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ನೋಡ್ರಿ ಯಾವ ತರ ವ್ಯವಸ್ಥೆ. ಬಾ ಹೆಂಗೆ ಬಾ ಇಲ್ಲ ಬಸ್ಸಿನ ಕಟ್ತಾರೆ ಸಾಕಡಿ. ಬಸ್ಸಿನ ಕಟ್ತಾರೆ ಬಸ್ಸಿನ ಕಟ್ತಾರೆ ನೋಡ್ರಿ. ಈಗ ಬಸ್ ಬಂತಪ್ಪ ಅಂದ್ರೆ ಈ ತರ ಎಲ್ಲ ಸಾರ್ವಜನಿಕರು ಹೋಗ್ತಾರ. ಈಗ ಇಲ್ಲಿ ತೋರ್ಸಪ್ಪ. ಈಗ ನೋಡ್ರಿ, ಈಗ ವಿದ್ಯಾರ್ಥಿಗಳೆಲ್ಲ ಎಕ್ಸಾಮ್ ಬರೆದ ಕೇಸಿ ಬಂದು ನಿಂತಾರ. ಅವ್ರಿಗೂ ಕೂಡ್ಲಾಕಿಲ್ಲ. ಯಾವ ಊರಿಗೆ ಹೋಗ್ಬೇಕು? ఏ ఊరికి పోవాలి? కర్తాల్. ఏమి కిందనే కూర్చున్నావా? కుర్చీలే లేవు. మరి ఎందుకు చేసిలేరు కుర్చీలు? అందరు ఎలా కూర్చున్నారు చూడు. తాగనికే నీళ్ళనే ఉన్నాయా లేదా? ఉడే చూద్దాం. ಈಗ ನೋಡ್ರಿ, ಎಲ್ಲ ವಿದ್ಯಾರ್ಥಿಗಳು ಈ ತರ ಇಲ್ಲಿ ಸೀಟ್ ಅವೆಷ್ಟ ಒಂದು 4, ಆ ಕಡೆ ಒಂದು 4 ಕುರ್ಚಿಗಳವ. ಈಗ ಈ ಕಡೆ ಏನು ಕುರ್ಚಿಗಳಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಈ ತರ ನಿಂತಾರ. ಈ ತರ ಸಮಸ್ಯೆ ಅದ. ಬರ್ರಿ ಹಂಗೆ ಬಸ್ ಸ್ಟ್ಯಾಂಡ್ನಾಗ ಕರ್ಕೊಂಡು ಹೋಗ್ತೀನಿ ನಿಮಗೆ. ಈಗ ಇಲ್ಲಿ ಒಂದು ಸ್ವಲ್ಪ ಕುರ್ಚಿ, ಇಲ್ಲೊಂದು 8, ಇಲ್ಲೊಂದು 8, ಅಲ್ಲೊಂದು ಸ್ವಲ್ಪ. ಈಗ ಇಲ್ಲಿ ಒಂದು ಸ್ವಲ್ಪ ಕುರ್ಚಿಗಳವ. ಉಳಿದವೆಲ್ಲ ಈ ತರ ಕುಂತಾರ ನೋಡಿ. ಕಡೆ ತೋರ್ಸಪ್ಪಿ. ಈಗ ಈ ತರ ಎಲ್ಲ ಕುಂತು ಬಿಟ್ರ. ಈ ತರ ನಮ್ಮ ಮುದೋಳು ತಾಲೂಕ ಮುದೋಳ್ನಾಗೆ ಅದ ತಾಪಿ. ಇವರೆಲ್ಲ ಸಂತಿಗೆ ಬಂದಿರ್ತಾರ, ಈ ತರ ಕುಂತಿರ್ತಾರ. ಇವರೆಲ್ಲರಿಗೆ ಒಳ್ಳೆಯ ಸವಲತ್ತು ಆಗಬೇಕು, ಒಳ್ಳೆಯ ಕುರ್ಚಿಗಳಾಗಬೇಕು, ಒಳ್ಳೆಯ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಆಗಬೇಕು. ಮತ್ತು ನಾ ಇಲ್ಲೊಂದು ವಿಡಿಯೋ ಮಾಡಿದ್ದೆ, ಸಾರ್ವಜನಿಕರಿಗೆ ಶೌಚಾಲಯದ ಭಾಳ ತೊಂದರೆ ಆಗ್ಲತ್ತದ ಅಂತ. ಈಗ ನಿಮಗೂ ಶೌಚಾಲಯ ಕಡೆ ಕರ್ಕೊಂಡು ಹೋಗ್ತೀನಿ. ಬಸ್ ಒಂದು ಬಂದು ನಿಂತದ. ಈ ಬಸ್ಸಿನ ಏನಂದ್ರೆ ಸೇಡಂ ವೆಂಕಟಾಪುರ ಗುರ್ಮೆಟ್ಕಲ್ ಹೋಗ್ತದಂತ ಬಸ್ ಇದು. ಇಲ್ಲಿ ನೋಡ್ರಿ, ಎಲ್ಲ ಸಾರ್ವಜನಿಕರಿಗೆ ಬಸ್ಸಿಗೆ ಹತ್ತಲತ್ತಾರ. ಮತ್ತು ನಿಮಗೆ ಶೌಚಾಲಯದ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಅದು ಯಾವ ರೀತಿ ಅದ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಇದೇನು ಬಸ್ ನಿಲ್ದಾಣ ಅದ, ಏನು ಕಾರು ನಿಲ್ದಾಣ ಅದ. ಇಲ್ಲಿ ನೋಡ್ರಿ ಕಾರುಗಳು ಹೆಂಗೆ ನಿಂತ ನೋಡ್ರಿ. ಇದೇನು ಕಾರ್ ನಿಲ್ದಾಣನ, ಬಸ್ ನಿಲ್ದಾಣನ, ಏನು 2 ವೀಲರ್ ನಿಲ್ದಾಣನ? ನನಗೊಂದು ಅರ್ಥ ಆಗಲ್ಲ. ಇಲ್ಲಿ ನೋಡ್ರಿ, ಬರೀ 2 ವೀಲರ್ಗಳು, ಕಾರ್ಗಳು ಮತ್ತು ಜಸ್ಕಾಮ್ದವ್ರನ್ನು ಬಂದು ಇಲ್ಲೇ ನಿಂದಿರಿಸಿಬಿಟ್ಟಾರ. ಮತ್ತು ಇಲ್ಲೊಂದು ಕಾರ್ ನಿಂತದ, ಅಲ್ಲೊಂದು ಕಾರ್ ನಿಂತದ. ಈ ಶೌಚಾಲಯ ಬಗ್ಗೆ ನಾವೊಂದು ವಿಡಿಯೋ ಮಾಡಿದ್ದೆ. ಶೌಚಾಲಯ ಯಾವಾಗ ಚಾವಿ ಹಾಕಿದ್ರು. ಈಗ ಶೌಚಾಲಯ ಓಪನ್ ಅದ, ಓಪನ್ ಮಾಡ್ಯಾರ. ಸಾರ್ವಜನಿಕರಿಗೆ ಶೌಚಾಲಯ ಅನುಕೂಲ ಮಾಡಿಕೊಟ್ರ. ಧನ್ಯವಾದಗಳು. ಈ ರೀತಿ ನೋಡ್ರಿ, ಸಾರ್ವಜನಿಕರು ಶೌಚಾಲಯ ಓಪನ್ ಮಾಡ್ಯಾರ, ಒಳ್ಳೆ ವ್ಯವಸ್ಥೆ ಮಾಡ್ಯಾರ. ಇದೆಲ್ಲ ಗಲೀಜಿತ್ತು, ಇದೆಲ್ಲ ನೀಟ್ ಮಾಡ್ಯಾರ, ಫಸ್ಟ್ ಕ್ಲಾಸ್ ಆಗ್ಯದ. ಮತ್ತು ಹಂಗೆ ಬರ್ರಿ, ಶೌಚಾಲಯ ಓಪನ್ ಮಾಡ್ಯಾರಲ್ಲ, ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇನ್ನೂ ಒಂದು ಏನದಪ್ಪ ಅಂತಂದ್ರು,
ಅప్పుడు ಅವಾಗ ಬಂದಿತ್ತಲ್ಲ ಈಗ ಚಾಲು ಮಾಡ್ರಲ್ಲ, ಅದೇ ಚಾಲು ಮಾಡ್ರ ಚಂದ ಮಾಡ್ರ ಅಂತ ಹೇಳತ್ತೀನಿ. ಸೇಡಮ್ ಮಾತಾಡ್ತೀವಿ, ಏನಂದಿಲ್ಲ, ನೀನೇ ನೋಡ್ಕತ್ತೇನಿ ಇಲ್ಲಿ. ಎಷ್ಟು ದಿನ ಚಾಲು ಮಾಡಿ? ಭಾಳ ದಿನ ಆಯ್ತು. ಒಂದ್ ದಿವ್ಸ ಬಂದಿತ್ತಾ? ಇದ್ರಕಿನ್ನ ಮೊದಲು ಇಲ್ಲೆಲ್ಲ ಯಾವ್ದಲ್ಲಿ ದೊಡ್ಡದು ಗಲೀಜೆಲ್ಲ ಇತ್ತು, ಪೂರಾ ಸಾಫ್ ಮಾಡ್ಯಾರ. ಅದು ಚಾವಿ ಹಾಕಿದ್ರು, ಈಗ ಚಾವಿ ತೆಗ್ದಾರ, ಈಗ ನೀವು ನೋಡ್ಕೊಳತ್ತೀರಿ. ರೈಟ್, ನಮ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ನನಗೂ ಇಲ್ಲಿ ಕುಂದ್ರಲಾಕ ನೆಳ್ಳಿಲ್ಲ, ಅಲ್ಲಿ ಕುಂತಿದ್ದೇನೆ ಅಂತಾರ ನನಗೂ. ನಿನ್ನ ಕೂಡ್ಲಾಕ್ ನೆಳ್ಳಿಲ್ಲ ಹಿಂಗಡ್ಕ? ಏನೇನಿಲ್ಲ, ನಿನ್ನ ಕೂಡ್ಲಾಕ್ ನೆಳಬೇಕೇನಿಲ್ಲಿ? ಮತ್ ಮಳೆ ಬಂತಂದ್ರೆ ಅಲ್ಲಿ ಕುಂದ್ರಬೇಕು, ಬಿಸಿಲಾಗ ಅಲ್ಲಿ ಕುಂದ್ರಬೇಕು. ನೋಡ್ರಿ, ಸಾರ್ವಜನಿಕರ ಶೌಚಾಲಯ ನೋಡ್ಕೊತಾಳ ಹೆಣ್ಮಗಳು. ನಿನ್ನ ಹೆಸರೇನವ? ದ್ಯಾವಮ್ಮ. ದ್ಯಾವಮ್ಮ ಅಕ್ಕ ಅಂತ. ದ್ಯಾವಮ್ಮ ಅಕ್ಕ ಬಂದ್ಮ್ಯಾಗ ನೋಡ್ರಿ ಎಷ್ಟು ನೀಟಾಗಿ ಮಾಡ್ಯಾಳ ನೋಡ್ರಿ. ಎಲ್ಲ ಚಲೋ ಮಾಡ್ಕೊಂಡಿವಿ, ಎಲ್ಲ ಸಾಫ್ ಹೊಡ್ದಾಳ. ಒಂದು ಕುರ್ಚಿ ಹಾಕೊಂಡ್ ಕೇಸಿ ಕುಂತಾಳ, ಒಂದು ಛತ್ರಿ ಬಗಲಾಗಿ ಇಟ್ಕೊಂಡ್ ಕೇಸಿ ಕುಂತಾಳ. ಈ ಹೆಣ್ಮಗಳಿಗೆ ಬಸ್ ಸ್ಟ್ಯಾಂಡ್ ಮ್ಯಾನೇಜರ್, ಬಸ್ ಡಿಪೋದರ ಅಲ್ಲಿ ನಮ್ಮ ಸೇಡಂ ತಾಲೂಕಾ ಸಂಬಂಧಪಟ್ಟ ಅಧಿಕಾರಿಗಳು ಈ ಹೆಣ್ಮಗಳು ಏನ್ ಕೇಳ್ತಾಳ ಅಂದ್ರೆ, ಒಂದು ಟೀನ್ ಶೆಡ್ ಹೊಡೆದು ಕೊಟ್ರಿ ಅಂದ್ರೆ ಅದ್ರ ಕೆಳಗೆ ನಾವು ಕೂಡ್ಲಕ್ ಆತದ ಅಂತ ಅಂತೀನಿ. ಬೇಕು ಟೀನ್ ಶೆಡ್ ಬೇಕು ನಿನಗೆ. ಮತ್ ಮಳೆ ಬಂದ್ರೆ ಅಲ್ಲಿ ಕುಂದ್ರ, ಮಳೆ ಬಂದ್ರೆ ಪರೇಶಾನ್ ಬಿಸಿಲಾಗ ಅಲ್ಲಿ ಕುಂತಿದ ಅಂತಾರ, ಅಲ್ಲಿ ಕುಂದ್ರಬೇಕ ಅಂತಾರ ಬಿಸಿಲಾಗ. ಹೌದು, ಈ ಹೆಣ್ಮಗಳು ಏನಂತಾಳ ಅಂದ್ರು, ಒಂದ್ ನೆಳ ಮಾಡಿಕೊಟ್ರೆ ಅಲ್ಲಿ ಕೂಡ್ತೀನಿ ಅಂತಾಳ. ಒಳ್ಳೇದೇ ಅದ, ಚಂದ ಮಾಡ್ಲತ್ತೀರಿ, ಧನ್ಯವಾದಗಳು. ಮುಂದೆ ಹೋಗ್ತೀವಿ, ಹಂಗೆ ತೋರಿಸ್ತೀವಿ ಮುದೋಳು. ಸ್ವಲ್ಪ ಹೇಳ್ತೀನಿ ಎಲ್ಲ ಮಾಡ್ಲತ್ತೀನಿ, ಅಲ್ಲಿ ಎಲ್ಲ ಅಧಿಕಾರಿಗಳಿಗೆ ಹಾಕ್ತೀನಿ. ಅವಾಗ ಇದು ಚಾವಿ ಹಾಕಿದ್ರು, ಈಗ ಚಾವಿ ತೆಗ್ದಾರ. ಶೌಚಾಲಯಗಳು ಮತ್ತೆ ಲ್ಯಾಟ್ರಿನ್ ಚಾಲು ಮಾಡ್ಯಾರ. ಧನ್ಯವಾದಗಳು ನಮ್ಮೆಲ್ಲರ ಕಡೆಯಿಂದ ಮುದೋಳು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ. ಮತ್ತೆ ಬರೀ ಅದೇ ರೀತಿ ಏನದಪ್ಪ ಅಂತಂದ್ರು, ಏನಿಲ್ದು ಬಸ್ ಸ್ಟ್ಯಾಂಡ, ಏನು ಬಸ್ಗಳು ನಿಂದ್ರದ್ ಬಸ್ ಸ್ಟ್ಯಾಂಡ್ ಅದ, ಏನು ಟೂ ವೀಲರ್ ನಿಂದ್ರದ್ ಬಸ್ ಸ್ಟ್ಯಾಂಡ್ ಅದ ಅಂತ ಗೊತ್ತಾಗಲ್ಲ ಯಾರ. ಇನ್ನ ಸ್ವಲ್ಪ ಆಯ್ತಪ್ಪ ಅಂದ್ರೆ ಇವೇನು ಟೂ ವೀಲರ್ಗಳು ಇರ್ತಾವಲ್ಲ, ಸೀದಾ ಬಸ್ ಡಿಪೋಗಳನ್ನೇ ಹೋಗ್ಬಿಡ್ತಾವ. ಆ ಥರ ಟೂ ವೀಲರ್ಗಳು ತಂದ್ಕೇಸಿ ಬಸ್ ಸ್ಟ್ಯಾಂಡಾಗ ಇಟ್ಟುಬಿಟ್ರ. ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದ. ಏನೇನು ಬಸ್ಗಳು ನಿಂದಿರ್ಬೇಕಾ, ಏನು ಟೂ ವೀಲರ್ ನಿಂದಿರ್ಬೇಕಾ ನನಗೆ ಅರ್ಥ ಆಗಲ್ಲ ಆಗ್ಯದ. ಇಲ್ಲಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಿರಲ್ಲ, ಬಸ್ಸಿಗೆ ಅಷ್ಟೇ ನೀವು ಅವಕಾಶ ಕೊಡಬೇಕು. ಈ ಥರ ಟೂ ವೀಲರ್ಗಳು ಬಸ್ ಸ್ಟ್ಯಾಂಡಾಗೂ ಇರಬಾರ್ದು. ಮತ್ತು ನಿಮಗೂ ಈ ಮುದೋಳ್ನಾಗ ಪ್ರತಿ ಬುಧವಾರ ಬಂತಪ್ಪ ಅಂದರು ಒಂದು ಸಂತಿ ಆಗ್ತದ. ಇಡೀ ನಮ್ಮ ಸೇಡಂ ತಾಲೂಕದಾಗೆ ಈ ಮುದೋಳು ಸಂತಿ ಅಂದ್ರೆ ಭಾಳ ಫೇಮಸ್ ಅದ. ಆ ಸಂತಿ ಒಳಗೊಂದು ನೀರು. ನಮಸ್ಕಾರ, ಮತ್ತೆ ನಡೆದಪ್ಪ ಆರಾಮ? ಸಂತಿ ಆಗ್ಲತ್ತದ. ಇಲ್ಲಿ ನೋಡ್ರಿ, ಎಲ್ಲ ಬಿಸಿಲದ. ಈಗ ಬಿಸಿಲಿನ ಗಡಿಗಳು ಮಾರ್ಲತ್ತಾರ ಇಲ್ಲಿ. ಇಡೀ ಮತ್ತು ನುಲ್ಕಿ ವರ್ಷ ಇದಿರ್ತಾವಲ್ಲ ಅದು. ಈಗ ನೋಡ್ರಿ, ಈಗ ಹಣ್ಣುಗಳು ಮಾರ್ಲತ್ತಾರ. ಇಡೀ ನಮ್ಮ ಸೇಡಂ ತಾಲೂಕದಾಗೆ ಮುದೋಳೊಂದು ದೊಡ್ಡ ಸಂತಿ ಆಗ್ತದೆ. ಅಲ್ಲಿ ಒಂದು ಸಮಸ್ಯೆ ಆಗಿತ್ತು. ತಿರುಮಲ ಡ್ರೆಸ್ಸಸ್ ಅಂತ ಬರ್ತದ, ಅಲ್ಲಿ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಅದ. ಆ ಸ್ಟ್ಯಾಚು ಬಗಲಾಗು ಸೆಂಟ್ರ್ ನೀರೆಲ್ಲ ಎಲ್ಲಿಯೂ ಬರ್ತಾ ಇದೀವಿ ಅನ್ನೋ, ರೋಡಿಗೆಲ್ಲ ಡ್ಯಾಮೇಜ್ ಆಗಿ ರೋಡಿಗೆ ನೀರೆಲ್ಲ ಹರಿಲತ್ತೀವಿ. ನಾವೊಂದು ವಿಡಿಯೋ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಕಿದ್ವಿ. ಈಗ ಅಲ್ಲಿಂದ ನೀರು ಹರಿಯೋ ಸಮಸ್ಯೆ ಬಗೆಹರ್ದಿಲ್ಲ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಲಕ್ಕ ನಾ ಈಗ ಸ್ವಾಮಿ ವಿವೇಕಾನಂದ ಏನು ಸ್ಟ್ಯಾಚು ಅದಲ್ಲ ಅಲ್ಲಿಗೆ ನಿಮ್ಮೆಲ್ಲರಿಗೆ ಕರ್ಕೊಂಡು ಹೋಗ್ಲತ್ತೀನಿ. ಹಂಗೆ ಮುದೋಳ ಸಂತಿನೂ ನಿಮ್ಮೆಲ್ಲರಿಗೂ ತೋರಿಸ್ಲತ್ತೀನಿ. ನೋಡ್ರಿ, ಈ ಥರ ಮುದೋಳ ಸಂತಿ ಆಗ್ತದ. ಮುದೋಳ್ನ್ಯಾಗು ಭಾಳ ಹಳ್ಳಿಗಳು ಬರ್ತಾವ, ತಾಂಡೋಗಳು ಬರ್ತಾವ. ಭಾಳ ಮಂದಿ ಇಲ್ಲಿಗೆ ಬರ್ತಾರೆ, ಸಂತಿಗೆ ಬರ್ತಾರ. ಇಲ್ಲಿ ನೋಡ್ರಿ, ಬರ್ರಿ, ನಿಮಗೂ ನಾ ನೀರೆಲ್ಲ ರೋಡಿಗೆ ಹರಿಲತ್ತೀವಲ್ಲ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂವಲ್ಲಿ, ಅಲ್ಲಿ ವಿಡಿಯೋ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಕಿದ್ದೆ. ಈಗ ನೀರು ನಿಂತಾವ, ಏನು ನೀರು ನಿಂತಿಲ್ಲ, ಏನು ಒಳ್ಳೆ ವ್ಯವಸ್ಥೆ ಮಾಡ್ಯಾರ, ಏನು ನೀರು ಅದೇ ರೀತಿ ನಿಂತಾವ ಅಂತ ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ನಾನು ನೋಡಿಲ್ಲ. ಈಗ ಅದ್ರ ಸಲಕ್ಕಾಗಿ ಸೇಡಂಲಿಂತ ಆ ಸಮಸ್ಯೆ ಬಗೆಹರ್ದದ ಇಲ್ಲ ಅಂತ ನೋಡ್ಲಿಕ್ಕೆ ನಾ ಸೇಡಂಲಿಂದ ಬಂದೀನಿ. ಈಗ ನೋಡ್ರಿ, ಎಲ್ಲರೂ ಸಂತಿ ಮಾಡ್ಕೊಂಡು ಹೋಗ್ಲತ್ತಾರ, ಸಂತಿಗೆ ಬರೋರು ಬರ್ಲತ್ತಾರ. ಈಗ ಸಣ್ಣ ರೋಡು, ರೈಟಿಗೆ ಲೆಫ್ಟಿಗೆ ಎಲ್ಲರೂ ತರಕಾರಿ ಆಗಲಿ, ಹಣ್ಣುಗಳಾಗಲಿ, ಬಟ್ಟೆ ಆಗಲಿ, ಚಪ್ಪಲಾಗಲಿ ಎಲ್ಲ ಮಾರ್ತಾ ಇರ್ತಾರೆ. ಬರ್ರಿ, ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಮುದೋಳು ಪೂರ. ಇಡೀ ನಮ್ಮ ಸೇಡಂ ತಾಲೂಕದಾಗೆ ಮುದೋಳು ಸಂತಿ ಬುಧವಾರ ದಿವಸ ಆಗ್ತದಲ್ಲ, ಅದು ಭಾಳ ಫೇಮಸ್ ಅದ. ಬರ್ರಿ, ನಿಮಗೆ ತೋರಿಸ್ತೀನಿ. ಹಾಂ, ಇಲ್ಲಿ ನೋಡ್ಲತ್ತೀರಲ್ಲ,
ಇದು ನೋಡ್ಲತ್ತಿರಲ್ಲ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು. ಇದ್ರ ಮೇಲೆ ಇಲ್ಲೆಲ್ಲ ನೀರು ಫುಲ್ ಇದಾಗಿದ್ವು. ಈಗೆಲ್ಲ ನೀರೆಲ್ಲ ಈಗ ಕಡಿಮೆ ಆಗ್ಯಾವ. ಕಡಿಮೆ ಆಗಿ ರೋಡಿನ ಮ್ಯಾಗ ಈಗ ನೀರು ನಿಂದ್ರಲಾಗ್ಯಾವ. ಎಲ್ಲ ನೀಟಾಗ್ಯದ. ಅಂದ್ರೂ ಸ್ವಲ್ಪ ನೀರು ನಿಂತಾವ. ಆದರೂ ಪರವಾಗಿಲ್ಲ. ಇಲ್ಲಿನ ಏನು ವ್ಯವಸ್ಥೆ ಅದಲ್ಲ ಚೆಂದ ಮಾಡ್ಯಾರ. ಈಗ ನೋಡ್ರಿ ಇಲ್ಲೆಲ್ಲ ನೀರೆಲ್ಲ ಹರಿತಿರ್ತೀವಿ. ಎಲ್ಲ ಫುಲ್ ನೀರೆಲ್ಲ ಆಗಿದ್ವು. ಈ ನೀರಿನ ವ್ಯವಸ್ಥೆ ಎಲ್ಲ ಕಡಿಮೆ ಮಾಡ್ಯಾರ. ನೀರು ನಿಂತಿಲ್ಲ. ಈಗ 2 ವೀಲರ್ದವರು 4 ವೀಲರ್ದವರು ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡ್ಲತ್ತಿರಲ್ಲ ಇಲ್ಲೇ ನೋಡ್ರಿ. ಇಲ್ಲಿದ್ದು ಪೂರ ನೀರು ಹೆಂಗೆ ನಿಂದಿರ್ತೀವಪ್ಪ ಅಂದ್ರೆ ಮೊಳಕಲ್ ತಕ ನೀರು ನಿಂದಿರ್ತೀವಿ. ಅದ್ರಾಗೆ 2 ವೀಲರ್ದವರು ನಡ್ಕೊತ ಹೋಗೋರು ಎಲ್ಲರೂ ಬರ್ತಿದ್ರು. ಎಲ್ಲ ಈಗ ಖಾಲಿ ಆಗ್ಯಾವ. ಈಗ ಸ್ವಲ್ಪ ನಿಂತಾವ. ಏನು ಮತ್ತು ನಾಳೆಗೆ ಬರ್ತಾವೋ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಗೊತ್ತಾಗ್ತದೆ. ಮತ್ತು ನಿಮಗೂ ಮುದೋಳು ಸಂತಿ ಒಳಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಈಗ ಈ ಥರ ನೋಡ್ರಿ ನಮ್ಮ ಮುದೋಳ್ನಾಗ ಸಂತಿ ಭಾಳ ಫೇಮಸ್ ಅದಂತ. ನಾವು ಸಣ್ಣಗೆ ಹಿಡ್ದು ಈ ಸಂತಿ ಬಗ್ಗೆ ಕೇಳ್ಕೊತಾನೆ ಇರ್ತೀನಿ. ಭಾರಿ ಆಗ್ತದೆ ಸಂತಿ, ಭಾರಿ ಆಗ್ತದೆ ಸಂತಿ ಅಂತಂತಾರೆ. ಇದು ನಮ್ಮ ತಾಲೂಕದ ಮುದೋಳದು ಸಂತಿ. ಈಗ ಇವೆಲ್ಲ ದುಕಾನ್ಗಳವ ನೋಡ್ರಿ. ಈ ಥರ ಜನಗಳು ಬರ್ತಾರೆ. ಫುಲ್ಲು ಭಾಳ ಫೇಮಸ್ ಆದಂತ ಇದು. ಬೇರೆ ನಾವು ಒಂದು ರೌಂಡ್ ನೋಡಮ್ಮ. ಹೆಂಗಾದ್ರೂ ಮುದೋಳು ಬಂದೀವಿ, ಒಂದು ರೌಂಡ್ ನಾವು ಸಂತಿನೇ ನೋಡೋಣ. ಅಯ್ಯ ನೋಡ್ರಿ ಹಾಯಿಗೆ ಮಿನಿಮಮ್ ಅಂತಂದ್ರೂ ಒಂದು 60 ವಯಸ್ಸಾಗಿರ್ಬೇಕು. ಉಳ್ಳಾಗಡ್ಡಿ ಟಮಾಟ ಮಾರ್ಲತ್ತಾಳ. ನಾವು ಯುವಕರಿದ್ದೀವಿ, ಸಣ್ಣ ವಯಸ್ಸಿನಾಗ ಇರ್ತೀವಿ, ಏನೂ ಕೆಲಸ ಮಾಡಲ್ಲ. ಇಷ್ಟು ಏಜಾದ ಹಾಯಿ ಕೆಲಸ ಮಾಡ್ಲತ್ತಾಳ ಅಂದ್ರೆ ನಮ್ಮೆಲ್ಲರಿಗೆ ನಾಚಿಗೆ ಬರ್ಬೇಕು ಸ್ವಲ್ಪ. ನೋಡ್ರಿ ಎಲ್ಲರೂ ವಯಸ್ಸಾದವ್ರು ಯಾರ ಈಗ ಈ ಥರ ಅವರೆಲ್ಲ ಸಂತಿ ಮಾಡ್ತಿರ್ತಾರೆ. ನೋಡ್ರಿ ಎಲ್ಲರೂ ಹೆಣ್ಮಕ್ಳು ಯಾರು ನೋಡಿ. ಆದಷ್ಟು ಏನು ತರಕಾರಿ ಮಾರೋರು ಎಲ್ಲರೂ ಆದಷ್ಟು ಹೆಣ್ಮಕ್ಳು ಯಾರ ಮತ್ತು ವಯಸ್ಸಾದವ್ರು ಯಾರ ಈ ಥರ ಅವರೆಲ್ಲರೂ ಬಿಸಿಲಾಗ ಕುಂತ್ಕೇಸಿ ಇದು ಮಾಡ್ತಿರ್ತಾರೆ. ನೋಡ್ರಿ ಈ ಆಯಿನ ನೋಡ್ರಿ. ಈ ಆಯಿಗೂ ಎಷ್ಟು ವಯಸ್ಸಾಗ್ಯಾವ. ಇಷ್ಟು ವಯಸ್ಸಾದವ್ರೂ ತರಕಾರಿ ಮಾರೋದು ಮತ್ತು ಕಾಳುಗಳು ಮಾರೋದು. ಈಗ ಇವೆಲ್ಲ ಕಾಳುಗಳು ಮಾರ್ಲತ್ತಾರ. ಹಿಂಗೆ ಎಷ್ಟು ವಯಸ್ಸಾಗ್ಯಾವ. ಇಷ್ಟು ವಯಸ್ಸಾಗ್ಯಾವ ಆಯಿಗೆ ಅಂದ್ರೂ ಮಾರ್ಕೆಟ್ನಾಗ ಕುಂತ್ಕೇಸಿ ಕಾಳುಗಳು ಮಾರ್ಲತ್ತಾಳ. ನೋಡ್ರಿ ಹುಡುಗರು ಇರ್ತೀರಿ ಮನ್ಯಾಗ ಮಾಡಿದ ಆರಾಮ್ ತಿಂದು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಗಾಡಿ ಮ್ಯಾಗ ಆ ಕಡೆ ಓಡಾಡ್ತೀರಿ. ಇಂಥ ಆಯಿಗೆ ನೋಡಿ ನಾವು ಎಷ್ಟು ಕಲ್ತ್ರೂ ಕಡಿಮೆ. ಆಯಿ ಯಾವ್ರಂತ ಆಯಿ ಮುದೋಳೇನ ಆಯಿದು ಅಬ್ಬೋ ಮುದೋಳು ಭಾಳ ಗಟ್ಟಿ ಆಯಿ. ನಮಸ್ತೆ. ನೋಡ್ರಿ ನಿಂಬಿಕಾಯಿ ಮಾರ್ಲತ್ತಾರ. ಬ್ಯಾಸಿಗೆದಾಗ ನಿಂಬು ಜ್ಯೂಸ್ ಮಾಡ್ಕೊಂಡು ಕೊಡ್ರಿ, ಕೂಲ್ ಆಗಿರ್ತೀರಿ. ಈಗ ಈ ಥರ ಅದು ನೋಡ್ರಿ ಸಂತಿ. ಬೇರೆ ನಿಮ್ಮೆಲ್ಲರಿಗೆ ತೋರಿಸ್ತೀನಿ ನೋಡ್ರಿ. ಎಲ್ಲ ವಯಸ್ಸಾದ ಅಜ್ಜಿದ ಮುದುಕಿಯರು ಅವರು ಇವರು ಇದು ಮಾಡ್ಲತ್ತಾರ ಫಸ್ಟ್ ಕ್ಲಾಸ್ ಆಗಿ. ನೋಡ್ರಿ ಬೇರೆ ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ಈ ಥರ ಅದ ಮುದೋಳು ಸಂತಿ. ನಾವು ಒಂದೇ ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಯಾವುದೇ ಊರಾಗಲಿ, ಯಾವುದೇ ತಾಲೂಕು ಆಗಲಿ, ಯಾವುದೇ ಹಳ್ಳಿ ಆಗಲಿ ನಮ್ಮೆಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಆಗಬೇಕು. ಅದ್ರ ಸಲಕ್ಕಾಗಿ ನೋಡ್ರಿ ಬಿಸಿಲಾದ ಈಗ 4-5 ಗಂಟೆ ಆಯ್ತಪ್ಪ ಅಂತಂದ್ರೆ ಎಲ್ಲರೂ ಸಂತಿ ಮಾಡ್ಲಿಕ್ಕೆ ಬರ್ತಾರೆ. ಇಲ್ಲಿ ನೋಡ್ರಿ ಹಾಯಿ ಈಗ ಕುಂಕುಮ, ಇಲ್ಲೊಂದು ಕುಂಕುಮ, ಈಗ ಅರಿಶಿಣ, ಇದೊಂದು ಕಲರ್, ಇದು ದಾಚಿಣಿ, ಉಡ್ದಾರು, ಡಬ್ಬ, ಇಲ್ಲಿ ದಾಚಿಣಿ ಅಂತ ಇರ್ತದಲ್ಲ ಇದು, ಇವೆಲ್ಲ ಮಾರತಾಳ ಆಯಿಗೆ ನೋಡ್ರಿ. ಮಿನಿಮಮ್ ಅಂತಂದ್ರೂ ಒಂದು 60-65 ವಯಸ್ಸಾಗಿರ್ತಾವ. ಇಂಥವ್ರು ಕೆಲಸ ಮಾಡ್ತಾ ಇರ್ತಾರೆ. ಇವ್ರಿಗೆ ನೋಡಿ ನಾವು ಎಷ್ಟು ಕಲ್ತರೂ ಕಡಿಮೆ. ಏನಂತೀವಿ ಮುದೋಳು ಸಂತಿ ಅಂತ ನಿಮಗೆ ತೋರಿಸೀನಿ, ಬಸ್ ಸ್ಟ್ಯಾಂಡ್ ತೋರಿಸೀನಿ, ಶೌಚಾಲಯ ತೋರಿಸೀನಿ. ಮುಂದಿನ ದಿನಗಳದಾಗ ಮುಂದಿನ ಊರಿನ ಸಮಸ್ಯೆ ಬಗ್ಗೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.